ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ. ಧೈರ್ಯವಾದರೂ ಓಡುವ ಶಕ್ತಿ ಯಾರಿಗೆಯಮ್ಮ? ಅಯ್ಯೋ ಬಿಡಿ, ಎಷ್ಟೊಂದು ಕ್ರೂರಿಯಾಗಿದೆ. ಗುರು ಹಿರಿಯರ ಮಾತನ್ನು ಕೇಳಿದೆ. ನಾನು ಆತನನ್ನ ಪ್ರೀತಿಸಿದೆ. ಆ ಪ್ರೀತಿಗೆ ನೀನೇ ಬೆಂಕಿ ಹಚ್ಚಿದೀಯ. ನನ್ನ ಜಗನ ಇಂತಹ ಘೋರವಾದ ಸ್ಥಿತಿಯನ್ನು ತಂದುಕೊಟ್ಟಿಯ. ಆದ್ರೆ ಯಾಕೆ ರೀತಿ ಶಿಕ್ಷೆ ಕೊಟ್ಟಿದೀಯ? ಗಂಡನಿದ್ದರು ವೇಷ ಹಾಕೊಂಡು ಗಂಡನಿಗೆ ಮೋಸ ಮಾಡಿ ಹೆಣ್ಣಿನ ಜೊತೆ ಸರಸ ಮಾಡುವ ಅಂತವರಿಗೆ ಏನ್ ಕೊಟ್ಟಿದೀಯ? ಮನೆಯಲ್ಲಿ ವೇಷ ಕೆಲಸ ಪ್ರಪಂಚದ ಮುಂದೆ ಪತಿಯರಿಗೆ ಶಿವಮಣಿ ತರ ಜೀವನ ಸಾಕ್ತಿದ್ದಾರೆ. ಅವರಿಗೆ ಏನಂತ ಜೀವನ ಕೊಟ್ಟಿದೆ. ಆದ್ರೆ ನಾನು ನನ್ನ ಜಗನ್ನಾಥ ಮಾಡಿದ ಅಪರಾಧವಾದ್ರೆ ಏನು? ನಾವೇನ್ ಪಾಪ ಮಾಡಿದೀವಿ ಅಂತ ನಮಗೆ ರೀತಿ ಶಿಕ್ಷೆ ಕೊಟ್ಟಿದೆಯಾ? ಇದು ಎಂತಹ ನ್ಯಾಯ ಸ್ವಾಮಿ, ಎಂತಹ ನ್ಯಾಯ? ನಿಮಗೆ ಆದ ಅನ್ಯಾಯಕ್ಕೆ ದೈವವನ್ನು ಸೃಷ್ಟಿಸುವುದು ತರವಲ್ಲ. ದೈವದಲ್ಲಿ ಇದ್ದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ಅಣ್ಣ, ಅದೇನ ಸರಿಯಾಗುತ್ತೆ? ನನ್ನ ಜೀವನದಲ್ಲಿ ಇಂತಹ ಘೋರವಾದ ವಿಷಯ ನಡೆದಿರ್ಬೇಕಾದ್ರೆ ಅದೇನ ಸರಿಯಾಗುತ್ತೆ? ಸುಮಿತ್ರಾ, ನೀನು ಈ ರೀತಿ ಹಠ ಮಾಡಿದರೆ ನನಗೆ ಧೈರ್ಯ ತುಂಬುವರು ಯಾರಮ್ಮ? ಈಗ ಅಪ್ಪಾಜಿ ಬೇರೆ ಮನೆಯಲ್ಲಿ ಹುಷಾರಿಲ್ಲ. ಯಾವ ಕಾರಣಕ್ಕೂ ಅಪ್ಪಾಜಿಗೆ ಈ ವಿಷಯ ತಿಳಿಸಬಾರದಮ್ಮ. ಅಣ್ಣ, ಅದೇನೇ ಇರಲಿ, ಅವರೆಲ್ಲಿದ್ದಾರೆ? ಅವರ ಬಳಿ ಹೋಗ್ತೀನಿ. ನನ್ನ ಪ್ರಾಣ ಅದು ಒತ್ತೆ ಇಟ್ಟಾದ್ರು ನಾನು ಕಾಪಾಡ್ಕೊಳ್ತೀನಿ. ನಾನು ಈ ಜಗತ್ತೇ ಒಂದು ನ್ಯಾಯಾಲಯವಂತೆ. ಆ ನ್ಯಾಯಾಲಯಕ್ಕೆ ಅವನು ಅಧಿಪತಿಯಂತೆ. ದೇವ, ಈ ಜಗತ್ತಿನಲ್ಲಿ ನೀನಿಲ್ಲವೇ? ನೀನಿರುವುದಾದರೆ ಅನ್ಯಾಯವನ್ನು ಮಾಡಿದು ಎಲ್ಲ ಒಟ್ಟು ಹಕ್ಕವನ್ನು ಇಲ್ಲವೇ? ನೀ ನಿರ್ಮಿಸಿದ ಜಗತ್ತಿನಲ್ಲಿ ಧರ್ಮ ತಲೆ ತಗ್ಗಿಸಿ ಬಾಳಬೇಕೆ? ಕರ್ಮ ತಲೆ ಎತ್ತಿ ಬಾಳಬೇಕೆ? ನೀನು ಭಗವಂತನೇ ಅಲ್ಲ. ಅಂತಸ್ತುಗಳ ಮೇಲೆ ಕುಳಿತು ಮೃಷ್ಟಾನ ಭೋಜನ ಊಟ ಮಾಡುವವರ ಮನೆಯಲ್ಲಿ, ಸಿರಿವಂತರ ಮನೆಯಲ್ಲಿ ಆ ರುಂಡ ಎಂಜಲವನ್ನು ತೊಳೆಯುತ್ತ ಸೇವಕನಾಗಿದ್ದೇವೆ. ದೇವನೆಲ್ಲಿರುವ ಈ ಬಲ್ಲೆಯ ಹೇಗಿರುವ ಕಣ್ಣುಗಳು ಮುಚ್ಚಿ ಹಾಗುಡಿಯೊಳಗೆ ಶಿಲೆಯಾಗಿರುವನೇ ದೇವ, ಶಿಲೆಯಾಗಿರುವನೇ.
ಜಗನ್ನಾಥ್, ನೀವು ಈ ರೀತಿ ಹೆಚ್ಚು ಮಾತನಾಡಿ ಆಯಾಸ ಮಾಡ್ಕೋಬೇಡಿ. ಡಾಕ್ಟರ್, ಏನು ಮಾತಾಡ್ತಿದ್ದೀರಾ? ಇಲ್ಲಿ ನಾನು ಎಷ್ಟು ದಿವಸ ಇರಬೇಕು ಡಾಕ್ಟರ್? ನಲಿವು ಅದೆಲ್ಲವೂ ನನ್ನ ಹೆರಿಯಲ್ಲಿ ಬತ್ತಿ ಹೋಗಿದೆ ಡಾಕ್ಟರ್. ಡಾಕ್ಟರ್, ಈಗ ನಾನು ಇಲ್ಲಿ ಎಷ್ಟು ದಿವಸ ಇರಬೇಕು ಹೇಳಿ ಡಾಕ್ಟರ್? ಇನ್ನು ಕೆಲವೇ ದಿನ ಇದ್ದರೆ ಸಾಕು ಮಿಸ್ಟರ್ ಜಗನ್ನಾಥ್. ಐ ಆಮ್ ಸೋ ಸಾರಿ. ಡಾಕ್ಟರ್, ವಾಟ್ ಆರ್ ಯು ಸ್ಪೀಕಿಂಗ್? ಏನಾಗಿದೆ ನನಗೆ? ಮೆಡಿಕಲ್ ರಿಪೋರ್ಟ್ ಪ್ರಕಾರ ಪುರುಷತ್ವವನ್ನೇ ಕಳೆದುಕೊಂಡಿದೆ. ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ? ಇನ್ನೆಲ್ಲಿ ವಿಶ್ರಾಂತಿ ಡಾಕ್ಟರ್? ಶಾಂತಿ ಇಲ್ಲ ಮನಕ್ಕೆ. ವಿಶ್ರಾಂತಿ ಎಲ್ಲಿಂದ ಬರಬೇಕು ಡಾಕ್ಟರ್? ನಾನು ನಡೆದಾಡುವಾಗ 100 ನಾನು ಕೊಟ್ಟಂತೆ ಒಂದೇ. ಈ ಜಗತ್ತಿನಲ್ಲಿ ಸಹಸ್ರಾರು ಹೆಣ್ಣುಗಳನ್ನು ನುಡಿದೆ. ನಾನು ಈ ಜಗತ್ತಿನಲ್ಲಿ ಸಹಸ್ರಾರು ಹೆಣ್ಣುಗಳು ಹುಟ್ಟಿದರು. ನಾ ಬಯಸಿದ ಸತಿ ಸ್ಥಾನ ಕೊಡಬೇಕೆಂದಿರುವ ಹೆಣ್ಣು ಒಂದೇ. ಅದೇ ನನ್ನ ಸಿರಿಮುರಾಣೆ ಸುಮಿತ್ರಾ. ನಾನು ನಿನಗೆ ದ್ರೋಹ ಮಾಡಿಬಿಟ್ಟೆ ಸುಮಿತ್ರಾ. ತಿಳಿಯಾದ ಹೆಸರ ಬರದಲ್ಲೇ ಎಂಬ ಕಲ್ಲಾಗಿರೋ ಕಲಕ್ಕೆ ಮತ್ತಾರು ಕುಡಿಯಷ್ಟೇ ವಿಷವನ್ನೇ ಸುತ್ತು ಬಿಟ್ಟೆ. ಯಾವ ಸುಲಭ ಕೈ ಜಗಗುಡಿ ಬಹಳ ಸಾಗಿಸಬೇಕೆಂದು ಅಂದುಕೊಂಡಿದ್ದನು. ಅದು ಇಂದಿಗೆ ತಿರುಗನ ಕನಸಾಯಿತು. ಸುಮಿತ್ರಾ, ನೀ ತೊಟ್ಟು ಗಳಿಸಿ ಕಸದಲ್ಲಿ ಬಿದ್ದು ಪುಷ್ಪವಾದ ಇತ್ತ ಶಿವನ ಪೂಜೆಗೂ ಹರವಾಗಲಿಲ್ಲ, ದತ್ತವೂ ಸಾಗಲಿಲ್ಲ. ದೇವರು ಕ್ರೋಧಿಸುವುದ್ರ ಅವನಿಗೆ ಹೆಸರಿಗೆ ಮಾತ್ರ ಶಂಕರ, ಪ್ರೇಮಿಗಳ ಪಾಲಿಗೆ ಅಭಯಂಕರ. ದೇವ, ಈ ಜಗತ್ತಿನಲ್ಲಿ ನೀನಿಲ್ಲವೇ? ನೀನಿರುವುದಾದರೆ ಪ್ರೀತಿ ಎಂಬ ಜೇನಿನ ಹೊಳೆಯಲ್ಲಿ ವಿಜಯವನ್ನೇಕಿಸಿರುವಿದೆ. ಧರ್ಮಕ್ಕೆ ಜಯವೆಂಬ ನೀತಿಗೆ ನೀ ನೀಡಿದ ನ್ಯಾಯವಾದರೇನು? ನಾ ಮಾಡಿದ ಅಪರಾಧವರಾದರೇನು? ನಮ್ಮ ಕನಸಿನ ಆಸೆಯನ್ನು ತಿರುಗಾಳಿ ಒಡ್ಡಿ ನನ್ನ ಪುರುಷತ್ವವನ್ನೇ ಕಿತ್ತುಕೊಂಡು ಕಣ್ಣೀರಿನ ಕಡದಲ್ಲಿ ಕೈ ತೊಳಿಸಿ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಗುತ್ತಿರುವೆಯಾ? ದೇವರಂತೆ ದೇವರು ಈಶ್ವರ
ಶಂಕರ, ಪರಮೇಶ್ವರ, ಗಂಗಾಧರ, ಗೌರಿವರ, ನೀಲಕಂಠ ಎಂದು ಸಹಸ್ರಾರ ನಾಮಗಳಿಂದ ಪೂಜೆ ಸಲ್ಲಿಸಿಕೊಳ್ಳುವ ನೀನು ನೀಲಕಂಠನಲ್ಲ, ವಿಷಕಂಠ. ಹೌದು, ನೀನೊಬ್ಬ ವಿಷಜಂತು. ದೇವ ದೇವ ಎಂದು ಬರಿದಾಲ ಹೊಡೆದಲ್ಲಿ ಸ್ಪರ್ಶವಾದ ಮನೆಯ ದೈವದಿಂದ ಸಾಕು 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 ಎಂದು ಈ ಪ್ರಪಂಚದ ಒಡನಾಟ. ಈ ಪ್ರಪಂಚದಲ್ಲಿ ಏನಾದರೂ ನನ್ನ ಸೊತ್ತಾಗಬಹುದು, ಆದರೆ ನೀ ಬರೆದ ಲಿಖಿತ ಮಾತ್ರ ಯಾರಪ್ಪನ ಮನೆಯ ಸೊತ್ತಲ್ಲ. ಏನೇ ಆಗಲಿ ನಾನೀಗ ಸುಮಿತ್ರವನ್ನು ಮರೆಯಲೇಬೇಕು. ಸುಮಿತ್ರ ಬೇರೊಂದು ಮದುವೆಯಾಗಬೇಕು. ಹೆಣ್ಣೆಂಬ ಬಳ್ಳಿಗೆ ಗಂಡೆಂಬ ಮರದ ಆಸರೆ ಬೇಕೇ ಬೇಕು. ಸುಮಿತ್ರ ಸುಮಿತ್ರ ಹೇಗೆ ಹೇಗೆ ಮುಖ ತೋರಿಸಲಿ ಸುಮಿತ್ರ, ಹೇಗೆ ನನ್ನ ಮರಳಿ ಸುಮಿತ್ರ. ಜಗನ್ನಾಥ, ಸ್ವಲ್ಪ ನಿಲ್ಲು. ಯಾರು ನೀನು? ಜಗನ್ನಾಥ್, ನೀವಾ ರೀತಿ ಮಾತನಾಡ್ತಾ ಇರೋದು? ಜಗನ್ನಾಥ ಅಲ್ಲದೆ ಜಗದ ರಕ್ಷಕನು ಮಾತನಾಡಲು ಸಾಧ್ಯವೇ? ಸಾಧ್ಯವಾದರೆ ಅದು ಸಾಧ್ಯವಾಗಲು ಸಾಧ್ಯವೇ? ಸಾಧ್ಯ ಅಸಾಧ್ಯಗಳ ಬಗ್ಗೆ ಮಾತನಾಡಕ್ ಬರಲಿಲ್ಲ. ನಿಮಗೆ ಅಪಘಾತವಾಯ್ತು ಅಂತ ಗೊತ್ತಾಯ್ತು, ಅದಕ್ಕೆ ನೀವು ನೋಡುವಂತ ಓಡೋಡಿ ಬಂದೆ. ಜಗನ್ನಾಥ್, ಅಪಘಾತವೂ ಆಗಿದೆ, ಆಘಾತವೂ ಆಗಿದೆ. ಈಗ ಸದ್ಯ ತೀರ್ಮಾನ ತಲೆದಿನ್ನ. ಅದೇನೇ ತೀರ್ಮಾನ ಇದೆ, ನನ್ನ ಪ್ರಾಣ ಆದ್ರೂ ಒತ್ತೆ ಇಟ್ಟು ನಾನು ನಿನ್ನನ್ನು ಕಾಪಾಡ್ಕೊಳ್ತೀನಿ. ಜಗನ್ನಾಥ್, ನನ್ನನ್ನು ಉಳಿಸಿಕೊಳ್ಳಲು ನೀ ಯಾರು? ಆದರೆ ನಿನ್ನ ಮಾತಿನ ಅರ್ಥ ವ್ಯರ್ಥವಾಗಿ ಅಂತರಯಾತ್ರೆಯತ್ತ ಸಾಗಿದೆ. ಅದನ್ನು ಕಟ್ಟಿಕೊಂಡು ನಿನಗೇನಾಗಬೇಕು? ನನಗೆ ಈಗ ಈ ಜಗತ್ತಿನ ಜಂಜಾಟವೇ ಸಾಕಾಗಿದೆ. ನನಗೆ ನೀನು ಬೇಕಾಗಿದೆ. ಜಗನ್ನಾಥ್, ಈ ಪುಷ್ಪ ಯಾವತ್ತೂ ನಿನ್ನವಳು. ಈ ಪುಷ್ಪ ಯಾವಾಗಲೂ ನಿಮ್ಮ ಪಾದದ ಸೇವೆಯಲ್ಲಿ ಇರಬೇಕು. ಜಗನ್ನಾಥ್, ನೀ ನನ್ನ ಪದತಲಕ್ಕೆ ಮೀಸಲಾಗಲು ನಾನಿನ್ನ ಪಾಲಿಗೆ ದೇವರಲ್ಲ. ಹೆಚ್ಚು ಮಾತನಾಡಿ ತೊಂದರೆ ಕೊಡಬೇಡ. ಮೊದಲು ಕಣ್ಮರಿಯಾಗು. ಜಗನ್ನಾಥ್, ಏನಾಯ್ತು? ಅಪಘಾತವಾಗಿ ತಲೆಗೆ ಪೆಟ್ಟು ಬಿದ್ದು ಎಲ್ಲವನ್ನು ಮರೆತು ಹೋಗಿರುತ್ತೆ ತೋರ್ತಿರುವುದು. ಬಟ್ ಬಟ್ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ಕೊಳ್ಳಿ. ನೋಡಿವೆ, ಸಂಬಂಧವಿಲ್ಲದರ ಜೊತೆ ಮಾತನಾಡುವುದು ತರವಲ್ಲ. ಒಂಟಿಯಾದ ಹೆಣ್ಣು ಪರಪುರುಷನ ಜೊತೆ ಸಮಾಜವಾಗಿ ಮಾತನಾಡುವುದು ಸಮಂಜಸವಲ್ಲ. ಹಾಗಾದ್ರೆ ಈ ಸುಮಿತ್ರ ನಿಮಗೆ ನೆನಪಿಲ್ವಾ? ಇಲ್ಲ. ಹಾಗಾದ್ರೆ ನೀವು ನನ್ನನ್ನು ಪ್ರೀತಿಸಿದ್ದು ಸುಳ್ಳು. ಏನು? ನೀವು ನನ್ನನ್ನು ಪ್ರೀತಿಸಿದ್ದು ಸುಳ್ಳೆ? ಸುಳ್ಳು ಸತ್ಯವೆಂದು ಸಾಬೀತುಪಡಿಸಲು ಸಾಧ್ಯವೇ? ನಾನು ಸಾಬೀತು ಮಾಡ್ಲಿಕ್ಕೆ ಬರಲಿಲ್ಲ. ನೀವು ನೀವು ಅಂತ ನನಗಾಗಿ ಆಡಿದ ಕವನ ಬರುತ್ತಾ? ಕವನ ರಚಿಸುವವನು ಕವಿ, ಅದರ ತೀರನ್ನೇ ಏರಿಯದ ನಾನು ಒಬ್ಬ ದೈವಹೀನ. ಜಗನ್ನಾಥ್, ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ? ಸಾಕ್ಷಾತ್ ಸರಸ್ವತಿಯ ರೂಪದ ಕಾಣುತ್ತಿರುವುದು. ನೀನು ನನ್ನ ಪಾಲಿಗೆ ಸಾಕ್ಷಾತ್ ದೇವತೆ ತರ ಕಾಣುತ್ತಿರುವೆ. ಜಗನ್ನಾಥ್, ನೀ ಕೇಳಿದ ಪ್ರಶ್ನೆ ಕಠಿಣವಾದರೂ ಉತ್ತರ ಮಾತ್ರ ಸಮರ್ಪಕವಾಗಿಯೇ ಇದೆ. ಈ ಜಗತ್ತಿನಲ್ಲಿ ಯಾವ ಹೆಣ್ಣನ್ನು ನಂಬಿಸಿ ಮೋಸ ಮಾಡಿಲ್ಲ ಎಂದು ನನ್ನ ಮನ ಒಪ್ಪಿದರೆ ನೀನು ನೀನು ನನ್ನ ಪಾಲಿಗೆ ತಂಗಿ ಜಗದೀಶ್ ನನಗೆ ಅಣ್ಣ, ಜಗನ್ನಾಥ್ ನನಗೆ ಅರ್ಥ. ಹೀಗಿರುವಾಗ ಈ ಪದವನ್ನು ನೀವು ಬಳಸಲೇಬಾರದು. ನೀವು ಈ ರೀತಿ ಮಾತಾಡಿಕೊಂಡು ನೀವೇ ನನಗೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡಿ. ಸಂತೋಷವಾಗಿ ನಿಮ್ಮ ಪಾದಗಳಿಗೆ ನಾನು ಪ್ರಾಣ ಬಿಡ್ತೀನಿ. ಪ್ರಾಣ ಬಿಡ್ತೀನಿ. ದಯವಿಲ್ಲದ ಧರ್ಮ ದಾವುದಯ್ಯ, ದಯವೇ ಧರ್ಮದ ಬೋಧಾವೆ ಎಂದು ಬಸವಣ್ಣವರು ಅಂದೇ ಹೇಳಿದರು. ದೈವದವನಿಗೆ ಕೊಲ್ಲುವ ಕಲೆ ರಕ್ತದಲ್ಲೇ ಬರುತ್ತದೆ. ನಾನೀಗ ಕೊಲ್ಲಬೇಕಾಗಿರುವುದು ಕಾಮ, ಕ್ರೋಧ, ಮದ, ಮತ್ಸರ ಮತ್ತು ಲೋಭವರ್ತು ಅಲ್ಲ. ಅಂದು ನೀವು
ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ, ಹುಡುಕಿ ಕೊಡುವಿರಾ ಎಂದು ಆಡಿದ ಸೌನ. ನೋಡಿವೆ, ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ ಸತ್ಯ, ಆದರೆ ಅದನ್ನೇ ಸದಾ ಪದೇ ಪದೇ ನನ್ನ ನೆನಪಿಗೆ ತಂದು ನನ್ನ ಹೃದಯಕ್ಕೆ ವೇದನೆ ಮಾಡಬೇಡಿ. ಜಗನ್ನಾಥ್, ಆ ಗೆಳತಿ ನಾನೇ. ಹೇಳಿ, ನಿಮಗಾಗಿ ನಾವು ರೀತಿಯಿಂದ ಅರ್ಥನೆ ಮಾಡಬೇಕಾ ಅಥವಾ ಕೋರಿನ ರೀತಿಯಲ್ಲಿ ಆಡಬೇಕಾ? ಹೇಳಿ ಜಗನ್ನಾಥ್, ನಿಮಗಾಗಿ ನಾನು ಏನ್ ಮಾಡಲು ಸಿದ್ಧ. ಎಲ್ಲದಕ್ಕೂ ಒಂದು ಕಾಲ ಇರುತ್ತದೆ ಸುಮಿತ್ರ. ಎಲ್ಲ ಕಾಲದಲ್ಲೂ ಕೋಗಿಲೆ ಹಾಡುವುದಿಲ್ಲ, ಮಯೂರ ಪ್ರತಿದಿನವೂ ನರ್ತಿಸುವುದಿಲ್ಲ. ಕೋಗಿಲೆ ಹಾಡುವ ಕಾಲವನ್ನು ಕಳೆದುಕೊಂಡಿದೆ. ನರ್ತಿಸುವ ಮಯೂರ ತಾನು ನರ್ತಿಸುವ ದಿನವನ್ನೇ ವಂಚಿತನಾಗಿದ್ದಾನೆ. ಆದರೆ ಹೆಣ್ಣಾದ ನೀನು ಈ ರೀತಿ ಹುಚ್ಚೆಂತೆ ಮಾತನಾಡುವುದು ಶೋಭೆಯಲ್ಲ ಅಂತ ನನ್ನ ಆಸೆ. ಜಗನ್ನಾಥ್, ಈ ನಿಮ್ಮ ಭಾವನೆಗಳಲ್ಲಿ ಯಾವ ರೀತಿ ಮೂಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನೀವೇನೇ ಮಾತಾಡಿದ್ರು ನಾನು ಸಂತೋಷ ಪಡ್ತೀನಿ. ಆದ್ರೆ ನೀವು ನನ್ನ ಹತ್ರ ಏನೋ ಮುಚ್ಚಿಟ್ಟಿದ್ದೀರಾ. ನಾನು ಯಾರಿಗೂ ಆ ವಿಚಾರ ಏನಂತ ಹೇಳಿ. ಸುಮಿತ್ರ, ನನ್ನ ಹೃದಯ ಅಂತ ನಾಳನಲ್ಲಿ ನಿನ್ನ ಪ್ರೀತಿ ಬೇರೂರಿದೆ. ಮಿತ್ರ, ನಾನು ಪಾಲ್ತೇನೆ ಸುಮಿತ್ರ. ನನ್ನ ಪರಮ ಮೂರ್ತಿ, ನನ್ನ ಪರಮ ಮೂರ್ತಿ ಜಗನ್ನಾಥ್. ಸುಮಿತ್ರ, ಒಂದೇ ಕಲ್ಲಿನಿಂದ ಕೆತ್ತಿದ ಮೂರ್ತಿಯು ಪೂಜೆ ನಿಲ್ಲಿಸಿಕೊಳ್ಳುವ ಪರಮೂರ್ತಿಯ ಸ್ಥಾನಕ್ಕೆ ಅರ್ಹವಾದರೆ ಈ ನೋಡಿದ ಕಲ್ಲು ಭಕ್ತರಕ್ಕೆ ಹೋಗುವ ಮೆಟ್ಟಿಲಿಗೆ ಅರ್ಹವಾಗುತ್ತದೆ. ನೀನು ತಿಳಿದುಕೊಂಡಂತೆ ಪರಮೂರ್ತಿಯ ಸ್ಥಾನಕ್ಕೆ ನಾನು ಅರ್ಹನಲ್ಲ. ಜಗನ್ನಾಥ್, ನೀವೇನ್ ಹೇಳ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಜಗನ್ನಾಥ್. ಅದೇನಂತ ಹೇಳಿ. ಸುಮಿತ್ರ, ನಾನು ನಿನ್ನನ್ನು ಪ್ರೀತಿಸಿದ್ದು ಸತ್ಯ, ನಿನಗಾಗಿ ಕವನ ರಚಿಸಿದ್ದು ಸತ್ಯ. ಹಾಗೆ ಗುರುಗಳ ಪ್ರತಾಪನ ಕಾರ್ಯ ಸಿಕ್ಕು ನನ್ನ ಕಾಲುಗಳನ್ನು ಕಳೆದುಕೊಂಡು ನನ್ನ ಗಂಡಸ್ಥಾನವನ್ನು ಕಳೆದುಕೊಂಡು ನಿನ್ನ ಮದುವೆ ಬೇರೆಯವರೊಂದಿಗೆ ನೆರವೇರಲಿ ಎಂದು ಬಯಸಿದ್ದು ಸತ್ಯ. ಜಗನ್ನಾಥ್, ಈ ಅಸಂಬದ್ಧವಾದ ಮಾತುಗಳನ್ನು ಮಾತನಾಡಿ ನೀವು ನನ್ನನ್ನು ಮರೆಮಾಚಬೇಡಿ. ಹೇಳಿ, ಅದೇನು ವಿಚಾರ? ಸತ್ಯ ಹೇಳಿ. ಸುಮಿತ್ರ, ಸತ್ಯವನ್ನೇ ಮುಚ್ಚಡವೇ ಬಿಚ್ಚಿಡುತ್ತೀನಿ. ನೀನು ನನ್ನನ್ನು ಹಾರೈಕೆ ಮಾಡುವ ಅಗತ್ಯವೂ ಇಲ್ಲ, ನನ್ನನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನನ್ನ ಅವಶ್ಯಕತೆಯೂ ನಿನಗಿಲ್ಲ. ಜಗನ್ನಾಥ್, ಹೌದು ಸುಮಿತ್ರ, ನಾನೀಗ ಗೆದ್ದು ನಡೆದಿರುವ ಮರ. ನೀವು ಮಾತನಾಡ್ತಿರೋದಾದ್ರೆ ಏನು ಜಗನ್ನಾಥ್? ಏನು ಸತ್ಯವನ್ನು ಹೇಳ್ತೇನೆ ಸುಮಿತ್ರ. ಆ ದೇವರು ನನ್ನ ಪುರುಷತ್ವವನ್ನು ಕಿತ್ತುಕೊಂಡು ಸುಮಿತ್ರ. ನೀನು ಇಲ್ಲವೆಂದರೆ ಅದು ಸುಳ್ಳಾಗುವುದೇ? ಗಂಡಸ್ತನವನ್ನೇ ಕಳೆದುಕೊಂಡ ಷಂಡ ನಾನು ಏನು ಮಾಡಲು ಸಾಧ್ಯ? ದೇವರೇ, ಎಷ್ಟೊಂದು ಕಠೋರ! ಈ ನನ್ನ ಬಾಯಿಗೆ ಕೊಡಲಿ ಪೆಟ್ಟಲ್ಲಿ ಹಾಕಿದೆಯಲ್ಲ, ಕೊಡಲಿ ಪೆಟ್ಟಲ್ಲಿ ಹಾಕಿದೆಯಲ್ಲ. ಸುಮಿತ್ರ, ದೇವರನ್ನು ನಿಂದಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ನನಗೀಗ ವಿಶ್ರಾಂತಿ ಬೇಕು. ನೀನು ಒಂದೇ ಹೋಗು ಸುಮಿತ್ರ. ಮಾತನಾಡು ಜಗನ್ನಾಥ್, ಮಾತನಾಡು. ಅದು ಹರುಷದಿಂದ ನನ್ನನ್ನ ಬೀಳ್ಕೊಡು. ನನ್ನ ಮನವ ಬಿಸಿಲಾದರೆ
ಜಗನ್ನಾಥ್ ಹೋಗ್ತೀನಿ. ಆದ್ರೆ ನೀವು ನನ್ನ ಸಂತೋಷವಾಗಿ ಅರಸಿ ಕಳಿಸಿ ಜಗನ್ನಾಥ್.